ಕೆ ಶಿವಕುಮಾರ್ ಅವರು ನಿಮ್ಮನ್ನ ಬಳಸಿಕೊಂಡು ಸತೀಶ್ ಜಾರಕಿಹೊಳಿ ತುಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ? ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್ನು ಅಣ್ಣ, ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರಣ್ಣ. ಅಣ್ಣ ಯಾವತ್ತೂ ಕೂಡ ಯಾರಿಗೆ ಬೇಕಿದ್ದಾರೆ 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವ್ನು ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನು ಮಾಡೋಕ್ಕಾಗುತ್ತೆ ಅಣ್ಣ. ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ಕೆ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ ಒಬ್ಬೂರಿನಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕರ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ, ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನೋಲ್ಲ. ಅಂದರೆ ಅವರು ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕ್ಕೋ ಸಲುವಾಗಿ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂತಾರೆ ಅಂದರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ನಾನು ಒಬ್ಬರ ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನಗೆ ಗೊತ್ತಿದೆ ಅಣ್ಣ, ಯಾರು ರಾಜ ಸ್ವೀಕಾರ ಮಾಡ್ತಾರ, ಯಾರು ಇನ್ನೊಂದು ತರ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿದೆ ಅಣ್ಣ. ಅಂತ ರೀತಿಯಲ್ಲಿ ಇಲ್ಲ, ಅವ್ರದೇ ಆದಂತ ವಿಷಯ. ಹೌದಪ್ಪ ನಿಜ ಅಣ್ಣ. ಅಣ್ಣ ನೋಡೋಣ, ಜೀವನದಲ್ಲಿ ನೆನ್ಪಿಟ್ಕೋಪಣ್ಣ, ಸ್ವಾಭಿಮಾನ ಅನ್ನಂತ ಸ್ವಾಭಿಮಾನ ದೊಡ್ಡದಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲಿ ಏನಂದೇಳಿ, ನಾನು 13 ವರ್ಷ 14 ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ, ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟು. ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡ್ಕೊಂಡಾರ, ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲಿಟಿ ಇಲ್ಲಾರ್ದಂಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲಪ್ಪಣ್ಣ. ನಾನೇನು ಹೇಳ್ತಾ ಇದ್ದೀನಿ, ಜನಾರ್ದನ್ ರೆಡ್ಡಿಯವರು ಅವರು 14 ವರ್ಷಗಳ ಕಾಲ ಅವ್ರು ಇದ್ದಿಲ್ಲ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಆದರೆ ರಾಮುಲು ಪಾರ್ಟಿ ಬೆಳೆಸೋಂಥ ವಿಚಾರ ಬಂದಂಥ ಟೈಮಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಕೂಡ ನಾವು ಮಾಡಿದ್ವಿ. ಅವ್ರು ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಪಾರ್ಟಿಯನ್ನು ಕಟ್ಟೋಂಥ ಕೆಲಸ ಕೂಡ ನಾವು ಮಾಡಿದ್ವಿ. ಹಂಗಾಗಿ ಅವ್ರು ಹೇಳಿದಂಥ ವಿಚಾರ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುರುದ್ದೇಶ ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೆ. ದುರುದ್ದೇಶದಿಂದ ರಾಮುಲು ಅವ್ರನ್ನ ಅವತ್ತು ದೊಡ್ಡ ಮನುಷ್ಯ ಆಗಬೇಕಾಯಿತು. ಇವತ್ತು ಅವರು ಏನೋ ಒಂದ್ಸರಿ MLC ಆಗ್ಯಾನ, ಒಂದ್ಸರಿ ಮಿನಿಸ್ಟರ್ ಆಗ್ಯಾನ, ಇವತ್ತು MLA ಆಗ್ಯಾನ ಗಂಗಾವತಿಯಿಂದ, ಇವತ್ತೊಂದು ಮಿನಿಸ್ಟರ್ ಆಗ್ಯಾನ. ನಾನು ಹತ್ತತ್ರ ನಾನು 6 ಬಾರಿ ಆಗಿದ್ದೀನೇನೋ ಗೊತ್ತಿಲ್ಲಣ್ಣ, ನಾನು 4 ಬಾರಿ ಮಂತ್ರಿ ಆಗಿದ್ದೇನೆ. ಅಂದರೆ ಇದನ್ನು 4 ಬಾರಿ ಇದನ್ನು ಪ್ರಶಸ್ತಿ ಅಲ್ಲ. ಅಂದರೆ ಅವರು ಇವತ್ತು ಈ ರಾಮುಲು ಅವರು ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದ್ದಾರೆ. ಅವ್ರು ಹೇಳ್ತಾರೆ 14 ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ರಿ MP ಆಗಿದ್ದು 2014ರಲ್ಲಿ MP ಆದಣ್ಣ. 14ರಲ್ಲಿ MP ಆದಂಥ ಟೈಮಲ್ಲಿ ನಾನು ಪಕ್ಷ ಒಂದು ಸ್ವಂತ ಪಾರ್ಟಿ BSR ಪಾರ್ಟಿ ಅಂತ ಕಟ್ಕೊಂಡಿದ್ದಣ್ಣ. ಪ್ರೈಮ್ ಮಿನಿಸ್ಟರ್ 13ರಲ್ಲಿ ಕಟ್ಕೊಂಡಂಥ ಟೈಮಲ್ಲಿ ನಾನು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದೆ, ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ. ನನ್ನ ಬ್ಯಾಕ್ಗ್ರೌಂಡನ್ನು ಹೇಳ್ತಾ ಇದ್ದೀನಿ, ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದಂಥ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ಸ್ ಅವರು ಇನ್ನೂ ಘೋಷಣೆ ಆಗಿದ್ದಲ್ಲ, ಪ್ರೈಮ್ ಮಿನಿಸ್ಟರ್ ಅಂತೇಳಿ ನಮ್ಮ ಮುಂದಿನ NDA ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದಲ್ಲ. ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವರು ಏನು ಮಾಡಿದ್ರು, ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಂತೇಳಿ 14ರಲ್ಲಿ ಘೋಷಣೆ ಮಾಡಿದ್ರು. ನಾನು 14ರಲ್ಲಿ ಘೋಷಣೆ ಮಾಡಿದಂಥ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕರೆದ್ರು. ಅವತ್ತು ನಾನು ಯಡಿಯೂರಪ್ಪ ಇಬ್ಬರು ಕೂಡ ಬೇರೆ ಪಾರ್ಟಿ ಕಟ್ಟಿದ್ದೋಣ. ಯಡಿಯೂರಪ್ಪ ನರೇಂದ್ರ ಮೋದಿಜಿಯವ್ರು ಕರೆದ್ರು, ನೋಡ್ರಿ ರಾಮುಲು ಅವರೇ, ನೀವು ಒಳ್ಳೆ ಬ್ಯಾಕ್ವರ್ಡ್ ಲೀಡ್ರ್ ಇದ್ರಿ, ದಯವಿಟ್ಟು ನೀವು ಪಾರ್ಟಿಯನ್ನು ಏನು ಕಟ್ಟಿದ್ರು ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡಿರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪರು ಕೂಡ ಕರೆದು ನೀವು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪರ ಪಾರ್ಟಿ ಮುಚ್ಚಾಕಿದ್ರು, ನನ್ನ ಪಾರ್ಟಿ ಮುಚ್ಚಾಕಿ BJP ಮರ್ಜು ಮಾಡಿದ ನಂತರ ಅವತ್ತು ಯಾರಿದ್ರಣ್ಣ, ಇವರು ಯಾರನ್ನ ಇದ್ರೇನಣ್ಣ, ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ದರು. ಏನಪ್ಪಣ್ಣ, ಅವತ್ತು ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ದರು. ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥವ್ರು ಎಲ್ಲರೂ ಜೈಲಲ್ಲಿದ್ದರಪ್ಪ ಅವತ್ತಿನ ಸಂದರ್ಭದಲ್ಲಿ. ಅವತ್ತು ಇದ್ದಂಥ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ, ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಅದು ಬಿಗ್ ಅಸೆಟ್. ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ, ಅವನ ಪಾಪ ಭಾಳ ದಿನಗಳ ಕಾಲ ಇವತ್ತು NDA ಗೌರ್ಮೆಂಟು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು 2018ಗಿಂತ ಮುಂಚೆ 14ರಿಂದ 18 ತನಕ ಕೂಡ ಅವತ್ತು NDA ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಅವ್ರು ಒಳಗೆ ಕೇರ್ ಸರ್, ಹೆಂಡತಿ ಮಕ್ಕಳು 4.5 ವರ್ಷ ಆಯಿತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು, ದಯವಿಟ್ಟು ಬಿಡಿಸಿರಿ ಅಂದ್ರಿಗಿನ. ಅವತ್ತು ಲಾ ಮಿನಿಸ್ಟರ್ ಬಂದು ಅರುಣ್ ಜೇಟ್ಲಿ ಅವರು,
ಅರುಣ್ ಜೇಟ್ಲಿ ಅವ್ರು ನಮ್ಮ ಮಧ್ಯೆ ಇಲ್ಲ, ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ, ಸುಷ್ಮಾ ಸ್ವರಾಜ್ ಅವ್ರು ನಮ್ಮ ಮಧ್ಯೆ ಇಲ್ಲ. ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಯಸಿದಂಥವ್ರಿಗೆ ಯಾವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗೆ ಒಳ್ಳೇದಾಗಬೇಕಂದೇಳಿ ಯಾವತ್ತು ಕೂಡ ಅಂದ್ಕೊಂಡಂತನಲ್ಲ.